ಹಲ್ಲೆಲೂಯ. ದೇವರು ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನೀವು ಒಂದು ವೇಳೆ ಡಾಕ್ಟರ್ ಬಳಿಗೆ ಹೋದಾಗ ಡಾಕ್ಟರ್ ಹೇಳಿರ್ಬೋದು ನಿನಗಿಂತ ಕಾಯಿಲೆ ಬಂದಿದೆ ಅಂತ ಹೇಳಿ. ಆ ಸುದ್ದಿನ ಕೇಳಿ ನೀನು ದಿಗ್ಭ್ರಮೆಗೊಂಡಿರ್ಬೋದು. ಡಾಕ್ಟರ್ ಹೇಳ್ಬಿಟ್ಟಪ್ಪ, ರಿಪೋರ್ಟ್ ಅಲ್ಲೇ ಬಂದ್ಬಿಡ್ತು, ಏನ್ ಮಾಡಬೇಕು? ದೇವರು ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ಆ ಸುದ್ದಿಗೆ ಹೆದರಬೇಡಿ. ಒಂದು ವೇಳೆ ಸಾಲ ಕೇಳಿದವರು ನಿಮ್ಮ ಮೇಲೆ ದಂಡೆತ್ತಿ ಬರ್ತಿರ್ಬೋದು, ನನ್ನ ಸಾಲ ತೀರಿಸಲೇಬೇಕು, ಬಡ್ಡಿ ನಿಲ್ಲಿಸಿಕೊಂಡಿದ್ದು ಕಟ್ಟಲೇಬೇಕು ಅಂತ. ಕೊಡ್ಲಿಕ್ಕೆ ನಿಮಗೆ ಏನಿಲ್ಲದೆ ಇರಬಹುದು. ಕರ್ತನ್ ನೋಡಿ ಹೇಳ್ತಿದ್ದಾನೆ, ಆ ಸುದ್ದಿಗೆ ಭಯಪಡಬೇಡಿ, ಕರ್ತ ನಿಮ್ಮ ಪರವಾಗಿದ್ದು ರಕ್ಷಿಸ್ತಾನೆ. ಒಂದು ವೇಳೆ ನಿಮ್ಮ ಕುಟುಂಬದ ಭವಿಷ್ಯ ಪರಿಸ್ಥಿತಿ ಆಗಿರಬಹುದು, ನೀವು ಹಾದು ಹೋಗ್ತಿರುವಂತ ಕೆಲಸ ಕಾರ್ಯಗಳು ಯಾವುದೋ ಒಂದು ಸುದ್ದಿನೋ, ಆತ್ಮಿಕ ಜೀವಿತದಲ್ಲೋ, ಶಾರೀರಿಕವಾಗಿ ಕುಟುಂಬದಲ್ಲೋ, ಮಕ್ಕಳ ವಿಷಯದಲ್ಲೋ ಯಾವುದೋ ಒಂದು ಸುದ್ದಿಯನ್ನ ನೀವು ಕೇಳ್ತಾ ಅದರ ಕುರಿತಾಗಿ ನೀವು ಭಯ ಪಡ್ತಿರಬಹುದು. ದೇವರು ನಿಮ್ಮ ನೋಡಿ ಹೇಳ್ತಿದ್ದಾನೆ, ಆ ಸುದ್ದಿಗೆ ಭಯಪಡಬೇಡಿ. ಹಲ್ಲೆಲೂಯ, ಹಲ್ಲೆಲೂಯ. ಅಥವಾ ಸೈತಾನು ನಿನ್ನ ಭವಿಷ್ಯವನ್ನು ಕುರಿತು ಮಾತನಾಡ್ತಾ ಇರಬಹುದು ನಿನ್ನ ಜೊತೆ. ಸೈತಾನನು ಆತನ ಅಪನಂಬಿಗಸ್ತಿಕೆ ಆದಂಥ, ನಂಬಿಕೆ ಇಲ್ಲದಂಥ ಮಾತಿನ ಯೋಚನೆಗಳು ನಿನ್ನೊಳಗಡೆ ತುಂಬ್ತಾ ಇರ್ಬೋದು. ನಿನ್ನ ಜೀವಿತ ಇಷ್ಟೇ, ನಿನ್ನ ಉದ್ಧಾರ ಆಗಲ್ಲ, ನಿನ್ನ ಗುಣ ಒಂದಲ್ಲ, ನಿನ್ನ ಪರಿಸ್ಥಿತಿ ಬದಲಾಗಲ್ಲ, ನಿನ್ನ ಗಂಡ ಚೇಂಜ್ ಆಗಲ್ಲ, ಅಥವಾ ನಿನ್ನ ಹೆಂಡತಿ ಚೇಂಜ್ ಆಗಲ್ಲ, ಅಥವಾ ನಿನ್ನ ತಂದೆ ತಾಯಿ ನಿಮ್ಮ ಅತ್ತೆ ಮಾವ ಬದಲಾಗಲ್ಲ, ಅಥವಾ ನಿನ್ನ ಉದ್ಧಾರ ಆಗಲ್ಲ, ಅಥವಾ ಈ ರೋಗ ನಿನ್ನನ್ನು ಗುಣ ಆಗಲ್ಲ, ನಿನ್ನ ಮಕ್ಕಳಿಗೆ ಒಳ್ಳೆ ಭವಿಷ್ಯಗಳು ಸಿಗಲ್ಲ, ನೀನು ಕೈ ಹಾಕಿದ ಕೆಲಸಗಳು ಆಶೀರ್ವಾದ ಆಗಲ್ಲ, ನಿನಗೆ ಅದು ಜಯ ಸಿಗಲ್ಲ, ದೇವರು ನಿನ್ನ ಬಿಟ್ಬಿಟ್ಟಿದ್ದಾನೆ, ಖಂಡಿತವಾಗಿ ದೇವರನ್ನು ತೊರೆದು ಬಿಟ್ಟಿದ್ದಾನೆ ಎಂಬುದಾಗಿ ನಂಬಿಕೆ ಇಲ್ಲದ ಮಾತುಗಳನ್ನು ನಿಮಗೆ ಸಾರ್ತಾ ಇರಬಹುದು. ಒಂದು ವೇಳೆ ಆತ ನಿಮ್ಮಲ್ಲಿ ತುಂಬುತ್ತಾ ಇರಬಹುದು, ನಿಮ್ಮಲ್ಲಿ ಊದುತ್ತಾ ಇರಬಹುದು ನಿಮ್ಮ ಪರಿಸ್ಥಿತಿಗಳನ್ನ ನೋಡಿ. ಆದರೆ ದೇವರು ಹೇಳ್ತಿದ್ದಾನೆ, ಆ ಸುದ್ದಿಗೆ ನೀನು ಹೆದರಬೇಡ, ಆ ಸುದ್ದಿಯನ್ನು ನಾನು ನೋಡಿದ್ದೀನಿ ಅಂತ ಹೇಳ್ತಾನೆ ದೇವರು. ನೀನು ಯಾವುದು ಭಯಪಡಿಸ್ತಿದೆಯೋ, ಭಯಪಡಿಸುವಾಗೆ, ಭೀತಿ ಪಡಿಸುವಾಗೆ, ಕಳವಳ ಪಡಿಸುವಾಗೆ ಯಾವ ಸುದ್ದಿ ನಿನ್ನ ಒಳಗಡೆ ಬಂತೋ ಅದನ್ನು ನಾನು ನೋಡಿದ್ದೀನಿ. ದೇವರು ಹೇಳ್ತಿದ್ದಾನೆ, ಭಯಪಡಬೇಡ. ಪ್ರಿಯರೇ, ಸೈತಾನಿಂದ ಬಂದಂಥ ದೂತರು, ಸೈತಾನ ಮೂಲಕ ಬಂದಂಥ ಜನಗಳು, ಸೈತಾನಿಂದ ಬಂದಂಥ ವ್ಯಾಧಿಗಳು, ಸಮಸ್ಯೆಗಳು ನಿನ್ನ ಜೊತೆ ಮಾತನಾಡ್ತಿರ್ಬೋದು, ಎದುರಿಸ್ತಿರ್ಬೋದು. ಆ ಸುದ್ದಿಗಳನ್ನ, ಮಾರ್ಗವನ್ನು ನೋಡಿ ನೀನು ಅಯ್ಯೋ ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಮ್ಮಲ್ಲಿ ಬಲ ಇಲ್ಲವೇ, ಅಯ್ಯೋ ಎಷ್ಟು ಬೇಡ್ಕೊಳ್ತಾ ಇದ್ದೀನಿ, ದೇವ್ರು ಇದನ್ನು ತಪ್ಪಿಸ್ತಾನಾ, ದೇವ್ರು ಕಾಪಾಡ್ತಾನಾ. ಆ ಸುದ್ದಿಗೆ ಹೆದರಕ್ಕೆ ಹೋಗಬೇಡಿ, ಧೈರ್ಯವುಳ್ಳವರಾಗಿ. ಯಾಕೆಂದ್ರೆ ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವು ನಿನ್ನ ಗೂಡಾರದ ಸಮೀಪಕ್ಕೂ ಬಾರದು. ಹಲ್ಲೆಲೂಯ. ದೇವರು ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ಯಾವ ಸುದ್ದಿಗಾಗಿ ನೀವು ಭಯಪಡ್ತಾ ಇದ್ದೀರಿ, ಯಾವ ಸುದ್ದಿಯನ್ನು ಕೇಳಿ ದಿಗ್ಭ್ರಮೆಗೊಂಡಿದ್ದೀರಿ, ಯಾವ ಸುದ್ದಿಯನ್ನು ಕೇಳಿ ನೀವು ಕುಗ್ಗಿಸಲ್ಪಟ್ಟಿದ್ದೀರಿ, ಯಾವ ಸುದ್ದಿಯನ್ನು ಕೇಳಿ ನೀವು ಪ್ರಾರ್ಥನೆ ಜೀವಿತವನ್ನು ಕಮ್ಮಿ ಮಾಡ್ಕೊಂಡಿದ್ದೀರಿ, ಯಾವ ಸುದ್ದಿಯನ್ನು ಕೇಳಿ ನೀನು ದೇವರೊಟ್ಟಿಗೆ ನಿತ್ಯವೂ ದೇವರನ್ನು ಆರಾಧಿಸುವುದನ್ನು ಕಮ್ಮಿ ಆಗ್ತಾ ಐತೆ ಸುದ್ದಿಯನ್ನು ಕೇಳಿ, ಯಾವ ಸುದ್ದಿಯನ್ನು ಕೇಳಿ ನೀವು ಬೈಬಲ್ ಓದೋದನ್ನು ಬಿಟ್ಟು ಬಿಡ್ತಾ ಇದ್ದೀರಿ, ಯಾವ ಸುದ್ದಿಯನ್ನು ಕೇಳಿ ದೇವರ ಆಲೆಗೆ ಹೋಗೋದಿನ ಮುಂದೆ ಬೇಡಪ್ಪ ಅಂತ ಹೇಳಿ ತೀರ್ಮಾನ ಮಾಡಿ ತೆಗೆದುಕೊಳ್ಬೇಕು ಅಂತ ಇದ್ದೀರಿ. ದೇವರು ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ಆ ಸುದ್ದಿಗಳಿಗೆ ನೀವು ಹೆದರಬೇಡಿ, ಆ ಸುದ್ದಿಗಳಿಗಾಗಿ ನೀವು ಹೆದರಬೇಡಿ. ಹಲ್ಲೆಲೂಯ. ಯಾಕೆಂದ್ರೆ ಯಾವ ಕೇಡು ನೀನು ಕೇಳ್ತಿರುವಂಥ ಯಾವ ಸುದ್ದಿಯ ಎದುರಿಸುವಂಥ, ಕಳವಳಗೊಳಿಸುವಂಥ ಸುದ್ದಿಯ ಸಮಾಚಾರವು ನಿನ್ನ ಗುಡಾರದ ಸಮೀಪಕ್ಕೆ ಬಾರದು. ಹಲ್ಲೆಲೂಯ. ಯಾವ ಕೇಡು ನಿನಗೆ ಸಂಭವಿಸುವುದು, ಉಪದ್ರವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು ಅಂತ ದೇವರು ಹೇಳ್ತಿದ್ದಾನೆ. ಹಲ್ಲೆಲೂಯ. ಅಲ್ಲಿ ಗಮನಿಸ್ರಿ, ಹೆದರಬೇಡ, ಇಗೋ ನಾನು ಅವನ ಮೇಲೆ ಭಯದ ಆತ್ಮವನ್ನು ಕಳುಹಿಸುತ್ತೇನೆ. ಯಾರ ಮೇಲೆ ಭಯದ ಆತ್ಮನ ಕಳಿಸ್ತಾನಂತೆ ದೇವರು? ಯಾರು ದೇವರನ್ನ ನೋಡಿ, ದೇವರ ಮಕ್ಕಳ ನೋಡಿ ದೂಷಿಸಿದ್ರು, ದೂಷಣೆ ಮಾತುಗಳನ್ನ ಆಡಿದ್ರು, ಯಾರು ಭಯದ ಮಾತುಗಳನ್ನ ಕಳಿಸ್ಕೊಟ್ರು, ಆ ಸೈತಾನನ ಮೇಲೆ, ಅವನ ದೂತರ ಮೇಲೆ, ಆತನ ಜನಗಳ ಮೇಲೆ, ಅವರು ತರುವಂತ ಕಾನೂನುಗಳ ಮೇಲೆ ದೇವರೇನ್ ಮಾಡ್ತಾನಂತೆ? ಆ ವ್ಯಕ್ತಿ ಮೇಲೆ ಭಯದ ಆತ್ಮವನ್ನು ಕಳುಹಿಸ್ತಾನಂತೆ. ಅಶೂರರ ಅರಸನ ಸೇವಕನು ಬಂದು ನನ್ನನ್ನು ಹೀಯಾಳಿಸಿ ಮಾತನಾಡೋನಲ್ವಾ? ಇಗೋ ಅಲ್ಲಿ ದೇವರು ಹೇಳ್ತೇನೆ 3 ವಿಷಯ. ಒಂದು, ಅವನ ಮೇಲೆ ನಾನು ಭಯದ ಆತ್ಮವನ್ನು ಕಳುಹಿಸ್ತೇನೆ. ಹಲ್ಲೆಲೂಯ. ಪ್ರಿಯರೇ, ಇವತ್ತು ಅಧಿಕಾರ ಇದೆ ಅಂತ ಹೇಳಿದ್ದೇನೆ, ಅಧಿಕಾರ ಇಟ್ಕೊಂಡು ನಾವೊಂದು ಮೇಲು ಜಾತಿ ಕೀಳು ಜಾತಿ ಅಂತ ತಿಳಿದು, ಅಥವಾ ಇನ್ನೊಂದು ಯಾವುದೋ ಒಂದು ಕಾರ್ಯಗಳಿಗೆ ಆಧಾರ ಪಟ್ಟಿದ್ದೇನೆ. ಒಂದು ವೇಳೆ ಭಯದ ಸುದ್ದಿಗಳು ನಮ್ಮ ಮಧ್ಯದಲ್ಲಿ ಹರಡುತ್ತಿರಬಹುದು, ಗಾಬರಿ ಪಡಿಸ್ತಾ ಇರಬಹುದು. ದೇವರು ಹೇಳ್ತಾನೆ, ಅವರ ಮೇಲೆ ನಾನು ಭಯದ ಆತ್ಮವನ್ನು ಕಳುಹಿಸ್ತೀನಿ. ನನ್ನ ವಿಷಯವನ್ನು ಕೇಳುವಾಗಲೇ ಅವರು ದಿಗಿಲು ಪಟ್ಟು ಹೆದರುವಂತ ಆತ್ಮನ ಅವರಿಗೆ ಕಳಿಸ್ತೀನಿ. ಆದರೆ ನಿಮ್ಮ ಮೇಲಾದ್ರೂ ನಾನು ಧೈರ್ಯದ ಆತ್ಮವನ್ನು ಕಳುಹಿಸ್ತೀನಿ ಅಂತ ಹೇಳ್ತಾನೆ. ಹಲ್ಲೆಲೂಯ.
ದೇವರು ನಮ್ಮ ಮೇಲೆ ಕಳಿಸುವಂಥದ್ದು ಭಯದ ಆತ್ಮ ಅಲ್ಲ. ಯಾಕಂದ್ರೆ ಭಯಕ್ಕೆ ಕಾರಣ ಸೈತಾನನಾಗಿದ್ದಾನೆ. ಸೈತಾನನು ತನ್ನ ಭಯದ ಆತ್ಮವನ್ನ ಮನುಷ್ಯನೊಳಗಡೆ ಕಳಿಸಿ ಅವನ ನಂಬಿಕೆಯನ್ನ, ಅವನ ಪ್ರಾರ್ಥನೆಯನ್ನ, ಅವನ ಸಂತೋಷವನ್ನ, ಸಮಾಧಾನವನ್ನ, ಅವನ ಒಳ್ಳೆತನಗಳನ್ನ ಅಡಗಿಸಿಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ದೇವರು ಹೇಳ್ತಾನೆ, ನಾನು ನಿನಗೆ ಧೈರ್ಯದ ಆತ್ಮವನ್ನ ಕಳಗಿಸಿಕೊಡ್ತೇನೆ, ಭಯದ ಆತ್ಮನಲ್ಲ. ನಿಮ್ಮೊಳಗೆ ಒಂದು ವೇಳೆ ಭಯದ ಆತ್ಮ ಇರೋದಾದ್ರೆ ನೀವು ಸೈತಾನಿಗೆ ಸ್ಥಳ ಕೊಟ್ಟಿದ್ದೀರಿ ಅಂತ ಅರ್ಥ.